ನಾನು ನಿಮಗೆ ಇವತ್ತು ಕಾಫಿ ಪೌಡರ್ ಮತ್ತು ಹಾಗೆ ಬೇಕಿಂಗ್ ಪೌಡರ್ನ ಯೂಸ್ ಮಾಡಿಕೊಂಡು ಹೇಗೆ ನಾನು ನಿಮಗೆ ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ನಿಮ್ಮ ಸ್ಕಿನ್ ಟೋನ್ ಆಗಿರ್ಬೋದು, ಮತ್ತು ಮುಖ ತುಂಬ ಟ್ಯಾನ್ ಆಗಿದೆ, ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ ಅನ್ನೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಯಾವುದಾದ್ರೂ ಕಾಫಿ ಪೌಡರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಲಿವಿಸ್ಟಾ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಆದಷ್ಟು ಫಿಲ್ಟರ್ ಕಾಫಿ ಪೌಡರ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ನಂತರ ನಾನಿಲ್ಲಿ 1 ಚಮಚದಷ್ಟು ಸ್ವಲ್ಪ ಹುಳಿ ಬಂದಿರೋ ಮಜ್ಜಿಗೆ ಅಥವಾ ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನ ನಾವಿಲ್ಲಿ ಹಾಕ್ಕೋಬೇಕು. ನೀವು ಮನೆಯಲ್ಲಿ ಇನ್ನೂ ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀರಲ್ಲ ಮೊಸರು ಅಥವಾ ಮಜ್ಜಿಗೆ, ಅದನ್ನು 1 ಸ್ಪೂನ್ ಹಾಕ್ಕೊಳ್ಬೇಕು. ನಂತರ ನಾನಿಲ್ಲಿ ಸ್ವಲ್ಪ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು 1/4 ಚಮಚದಷ್ಟು ಶುಗರ್ನ ಹಾಕ್ಕೊಳ್ಳಿ. ಸೊ ಇದನ್ನು ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ 2ರಿಂದ 3 ಡ್ರಾಪಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪನೂ ಆದಷ್ಟು ಪ್ಯೂರ್ ಆಗಿರೋದನ್ನು ಯೂಸ್ ಮಾಡಿ, ಇಲ್ಲಾಂದರೆ ಆರ್ಗ್ಯಾನಿಕ್ ಜೇನುತುಪ್ಪ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಜನ ಕೆಲವರು ಕ್ವಶನ್ಸ್ ಕೇಳ್ತಾರೆ, ಜೇನುತುಪ್ಪನ ಯೂಸ್ ಮಾಡೋದ್ರಿಂದ ಇದು ಹೇರ್ಸ್ ಎಲ್ಲ ವೈಟ್ ಆಗುತ್ತೆ ಅಂತ. ಆ ರೀತಿಯಾಗಿ ಏನೂ ಆಗೋದಿಲ್ಲ. ನಾನು ಜೇನುತುಪ್ಪನ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಫೇಸಿಗೆ ಯಾವುದೇ ರೀತಿಯಾದ ಕೂದಲು ಕೂಡ ಬ್ಲೀಚ್ ಆಗೋದಿಲ್ಲ. ಆದಷ್ಟು ಐಬ್ರೋ ಮತ್ತು ಕೂದಲುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಹಚ್ಕೊಳ್ಳಿ ಅಷ್ಟೇ. ನಂತರ ನಾನಿಲ್ಲಿ ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಚಿಟಿಕೆಯಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಸ್ಕಿನ್ ಇರಿಟೇಷನ್ ಆಗುತ್ತೆ ಅಥವಾ ಸ್ಕಿನ್ ಸೆನ್ಸಿಟಿವ್ ಇದೆ ಅಂದರೆ ಆದಷ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡಿ. ನಾನಿಲ್ಲಿ ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು 1 ಡ್ರಾಪಸ್ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ಅದೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿಂಗ್ ಪೌಡರು ಮತ್ತು ಶುಗರ್ ಎಲ್ಲ ಸ್ವಲ್ಪ ಡಿಸಾಲ್ವ್ ಆಗೋ ತನಕ ನಾವು, ಮತ್ತು ಅದೆಲ್ಲ ನೀಟಾಗಿ ಕಂಬೈನ್ ಆಗೋ ತನಕ ನಾವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕಾಫಿನಲ್ಲಿ ಕೆಫೇನ್ ಇರೋದ್ರಿಂದ ಅದು ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಬೇಕಿಂಗ್ ಪೌಡರ್ ನಮಗಿಲ್ಲಿ ಸ್ವಲ್ಪ ಬ್ಲೀಚ್ ರೀತಿ ಮತ್ತು ಫೋಮಿಂಗ್ ರೀತಿ ಹೆಲ್ಪ್ ಮಾಡೋದ್ರಿಂದ ಅದು ಕೂಡ ನಮ್ಮ ಔಟರ್ ಲೇಯರ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾರ ಹತ್ರನಾದರೂ ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಕಾರ್ನ್ಫ್ಲೋರ್ ಎಲ್ಲ ಅಂಗಡಿಗಳಲ್ಲೂ ಯೂಶುವಲ್ ಆಗಿ ಸಿಗುತ್ತೆ ಮತ್ತು ಎಲ್ಲರ ಮನೆಯಲ್ಲೂ ಯೂಶಲಿ ಇಟ್ಕೊಂಡಿರ್ತಾರೆ. ಸೊ ನಾನಿಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಕಾರ್ನ್ಫ್ಲೋರು ಸ್ಕಿನ್ನನ್ನು ಟೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಇದನ್ನೆಲ್ಲ ನೀಟಾಗಿ ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ರೆಡಿ ಆಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಗಟ್ಟಿನೂ ಇರಬಾರ್ದು ಮತ್ತು ಲಿಕ್ವಿಡ್ ಆಗಿನೂ ಇರಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಅದು ರೆಡಿ ಆಗಬೇಕು. ಅದೇ ತನಕ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಯಾವುದಾದ್ರೂ ಪಾರ್ಟಿ ಫಂಕ್ಷನ್ ಇದೆ, ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ ಅಂದರೂ ಕೂಡ ಈ ರೆಮಿಡಿನ ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಪಿಗ್ಮೆಂಟೇಷನ್ ಇರೋರು ಆದಷ್ಟು ಮೊದಲಿಗೆ ಕೈಗೆ ಹಚ್ಕೊಂಡು ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯಾವುದೇ ರೀತಿಯಾದ ಇರಿಟೇಷನ್ ಆಗಿಲ್ಲ ಅಂದರೆ ನಂತರ ನೀವು ಎಲ್ಲೆಲ್ಲಿ ಬಂಗಿದೆ ನಿಮಗೆ ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ನೋಡಿ, ಈ ರೀತಿ ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಓವರಾಲ್ ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೋಬೋದು, ಟ್ಯಾನ್ ಮತ್ತು ಪಿಗ್ಮೆಂಟೇಷನ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ರಿಮೂವ್ ಮಾಡ್ಕೋಬೋದು. ನಂತರ ಆ ರೀತಿ ಅಪ್ಲೈ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೊಂಡಿದ್ದ ನಂತರ ಒಂದು 5ರಿಂದ 10 ನಿಮಿಷ ಅದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನಾವು ಈ ರೀತಿ ರಬ್ ಮಾಡ್ಕೊಳ್ತಾ ಎಲ್ಲದನ್ನು ರಿಮೂವ್ ಮಾಡ್ಕೋಬೇಕು. ನಾವು ಡೈರೆಕ್ಟಾಗಿ ವಾಶ್ ಮಾಡೋದಕ್ಕೆ ಹೋಗಬಾರ್ದು. ಈ ರೀತಿ ರಬ್ ಮಾಡ್ಕೊಳ್ತಾ ನಾವು ರಿಮೂವ್ ಮಾಡ್ಕೋಬೇಕು. ಸೊ ಈ ರೀತಿ ರಬ್ ಮಾಡ್ಕೊಂಡು ರಿಮೂವ್ ಮಾಡ್ಕೊಂಡಿದ್ದ ನಂತರ ನಾವು ನೀಟಾಗಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ನಮಗೆ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ. ಇನ್ಸ್ಟೆಂಟಾಗಿಯೇ ನಾವು ಗ್ಲೋನ ನೋಡ್ಬೋದು. ಪಿಗ್ಮೆಂಟೇಷನ್ ಇರೋರು ಇದನ್ನು 3 ದಿನಕ್ಕೆ ಒಂದ್ಸಲಿ ಟ್ರೈ ಮಾಡ್ಬೋದು. ನಂತರ ನಾನಿಲ್ಲಿ ಸ್ವಲ್ಪ ಸ್ಕಿನ್ನು ಎಲ್ಲ ಸ್ಕ್ರಬ್ ಮಾಡಿ ಲೂಸ್ ಆಗಿರುತ್ತೆ ಮತ್ತು ಅದು ಮಾಯ್ಶ್ಚರೈಸ್ ಹೋಗಿರುತ್ತೆ ಅಂತ ಹೇಳಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ನ ಹಾಕಿ ಮಾಯ್ಶ್ಚರೈಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.